Good morning, dear students. Welcome back to my class. Dear students, today I am going to teach you note making. What? Note making. So, in your examination, it will come for 4 marks. Okay. So, 4 ಮಾರ್ಕ್ಸ್ಗೆ ನಿಮಗೆ ಇದನ್ನು ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಆ್ಯಂಡ್ ಕ್ವಶನ್ ನಂಬರ್ ಈಸ್ 31. ಸೊ ಹಾಗಾದರೆ ಕ್ವಶನನ್ನು ನೋಡೋಣ ಇವಾಗ. ದ ಕ್ವಶನ್ ಈಸ್, read the following passage and make notes by drawing and filling the boxes given below. Right. ಸೊ ಹಾಗಾದರೆ ನೋಟ್ ಮೇಕಿಂಗ್ ಅಂತಂದರೆ, ಸೊ ಇನ್ ಯುವರ್ ಎಕ್ಸಾಮ್, ಸೊ ಆಲ್ರೆಡಿ ದೇ ಹ್ಯಾವ್ ಗಿವನ್ ಎ ಪ್ಯಾಸೇಜ್ ಆ್ಯಂಡ್ ಆಲ್ಸೋ ಫ್ಲೋ ಚಾರ್ಟ್. ಓಕೆ. ಸೊ ನಿಮ್ಮ ಎಕ್ಸಾಮಿನೇಷನಲ್ಲಿ ಏನಪ್ಪ ಅಂದರೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಆ್ಯಂಡ್ ಆಲ್ಸೋ ಏನಪ್ಪ ಅಂದರೆ ಈ ರೀತಿಯಾದಂಥ ಒಂದು ಫ್ಲೋ ಚಾರ್ಟನ್ನು ಕೊಟ್ಟಿರ್ತಾರೆ. ಸೊ ನಾವಲ್ಲಿ ಏನಪ್ಪ ಅಂದರೆ ಆ ಫ್ಲೋ ಚಾರ್ಟಲ್ಲಿ ಸೊ ಕರೆಕ್ಟ್ ಕೀ ಆನ್ಸರನ್ನು ಇಲ್ಲೇ ಬರಿಬೇಕು. ಆ್ಯಂಡ್ ಆಲ್ಸೋ 8 ಬಾಕ್ಸಸ್ ವಿಲ್ ಬಿ ದೇರ್ ಆ್ಯಂಡ್ ಈಚ್ ಬಾಕ್ಸ್ ಕ್ಯಾರೀಸ್ ಆಫ್ ಮಾರ್ಕ್ಸ್, ಟೋಟಲಿ 4 ಮಾರ್ಕ್ಸ್. 8 ಬಾಕ್ಸ್ಗಳನ್ನು ಅಲ್ಲಿ ಕೊಟ್ಟಿರ್ತಾರೆ. ಪ್ರತಿಯೊಂದು ಬಾಕ್ಸಿಗೂ ನಿಮಗೇನಪ್ಪ ಅಂದರೆ ಅರ್ಧ ಮಾರ್ಕ್ ಇರುತ್ತೆ, ಸರ್ ಹಾಫ್ ಮಾರ್ಕನ್ನು ಕೊಟ್ಟಿರ್ತಾರೆ. ಸೊ ಟೋಟಲ್ ಆಗಿ 8 ಬಾಕ್ಸ್ ಇರುತ್ತೆ. ಸೊ ಹೀಗಾಗಿ ನಿಮಗೇನಪ್ಪ ಅಂದರೆ 4 ಮಾರ್ಕ್ ನಿಮಗೆ ಸೊ ಸಿಗುತ್ತೆ. ಅಂದರೆ 8 ಬಾಕ್ಸನ್ನು ಸರಿಯಾದ ರೀತಿಯಲ್ಲಿ ಫಿಲಪ್ ಮಾಡಿದರೆ ನಿಮಗೆ 4 ಮಾರ್ಕ್ ಸಿಗುತ್ತೆ. ಸೊ ಹಾಗಾದರೆ ಸೊ ವಾಟ್ ಈಸ್ ನೋಟ್ ಮೇಕಿಂಗ್? ಸೊ ನೋಟ್ ಮೇಕಿಂಗ್ ಈಸ್ ಒನ್ ಆಫ್ ದ ಯೂಸ್ಫುಲ್ ಸ್ಟಡಿ ಸ್ಕಿಲ್ಸ್. And note making involves 2 stages. First one is reading and comprehend. Second one is identifying the main or sub points, so keeping the purpose of reading mind. ಹಾಗಾದರೆ ನಾವಿಲ್ಲಿ ಏನಪ್ಪ ಅಂದರೆ ಈ ಕೊಟ್ಟಿರುವಂಥ ಪ್ಯಾಸೇಜನ್ನು ಸೊ ರೀಡ್ ಮಾಡಬೇಕು. ಹೇಗೆಂದರೆ ಸೊ ವೆರಿ ಕಾಂಪ್ರಹೆನ್ಸಿವ್ ಆಗಿ ಅದನ್ನು ರೀಡ್ ಮಾಡಬೇಕು. ಓಕೆ, ಭಾಳ ಕೇರ್ಫುಲ್ಲಾಗಿ ರೀಡ್ ಮಾಡಬೇಕು. ಆ್ಯಂಡ್ ಆಲ್ಸೋ ಆ ಪ್ಯಾಸೇಜಲ್ಲಿ ಯು ಶುಡ್ ಐಡೆಂಟಿಫೈ ದಿ ಮೇನ್ ಪಾಯಿಂಟ್ಸ್ ಆರ್ ಸಬ್ ಪಾಯಿಂಟ್ಸನ್ನು ನೀವೇನಪ್ಪ ಅಂದರೆ ಐಡೆಂಟಿಫೈ ಮಾಡಬೇಕು. ಆ್ಯಂಡ್ ದೆನ್ ಅದನ್ನೇನಪ್ಪ ಅಂದರೆ ಸೊ ಈ ಥರ ಇಲ್ಲೇ ಬಾಕ್ಸಸ್ಸಲ್ಲಿ ಏನಪ್ಪ ಅಂದ್ರೆ ಆ ಕೀವರ್ಡನ್ನು ಬರಿತಾ ಹೋಗಬೇಕು. ಸೊ ಕೀ ಪಾಯಿಂಟನ್ನು ಬರಿತಾ ಹೋಗಬೇಕು. ಓಕೆ. ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಟ್ಸ್ ಮಾಡೋದು ಹೇಗೆ ಅಪ್ಪ ಅಂತಂದರೆ ಸೊ ಕಾಮನ್ ಆಗಿ ನಿಮಗೆ ಹೇಳ್ಬೇಕಂದ್ರೆ, ಸೊ ಒಬ್ಬ ಲೆಕ್ಚರರ್ ಏನಪ್ಪ ಅಂದರೆ ಸೊ ನಿಮಗೆ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಟೀಚ್ ಮಾಡ್ತಾ ಇರ್ತಾರೆ. ಅವರು ಟೀಚ್ ಮಾಡಿದಂಥ ಎಲ್ಲ ವಿಷಯವನ್ನು ನೀವು ಒಂದು ಕಡೆ ಬರಿತಾ ಹೋದರೆ, ಡಿಸ್ಕ್ರಿಪ್ಟಿವ್ ಆಗಿ ಬರಿತಾ ಹೋದರೆ ಅದು ನೋಟ್ ಆಗೋದಿಲ್ಲ. ಹೌದಾ? ಹಾಗಾದರೆ ಸೊ ಲೆಕ್ಚರರ್ ಟೀಚ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಮೇನ್ ಪಾಯಿಂಟ್ಸನ್ನು ನೀವು ನೋಟ್ ಮಾಡ್ತಾ ಹೋಗಬೇಕು. ಕರೆಕ್ಟಾ? ಸೊ ಬಿಕಾಸ್ ಆಫ್ ಅವೆಲ್ಲ ಕೀ ಪಾಯಿಂಟ್ಸ್ ಅವಲ್ಲ. ಅಂದರೆ ನಿಮ್ಮದೇ ಆದಂಥ ರೀತಿಯಲ್ಲಿ ನಿಮಗೆ ಸ್ಟಡಿ ಮಾಡೋದಕ್ಕೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ನೀವು ಕೀ ಪಾಯಿಂಟ್ಸನ್ನು ಬರಿತಾ ಹೋದರೆ ಅದೊಂದು ಸ್ಮಾರ್ಟ್ ವರ್ಕ್ ಆಗುತ್ತೆ. ಹೌದಾ? ಸ್ಟಡಿ ಮಾಡೋದಕ್ಕೆ. ಹೀಗೆ ನಾವು ಡಿಸ್ಕ್ರಿಪ್ಟಿವ್ ಆಗಿ ಒಂದು ಕಡೆ ಓದಿದ್ದನ್ನೆಲ್ಲ ಬರಿತಾ ಹೋದರೆ, ನೀವೇನು ಸ್ಟಡಿ ಮಾಡಿರ್ತೀರಿ ಅದೆಲ್ಲ ಒಂದು ಕಡೆ ವಿವರಿಸಿ ನೀವು ಅದನ್ನು ಬರಿತಾ ಹೋದರೆ ಅದು ನೋಟ್ಸ್ ಆಗೋದಿಲ್ಲ. ನಾವಲ್ಲಿ ಸ್ಮಾರ್ಟ್ ವರ್ಕನ್ನು ಮಾಡಬೇಕು. ನೋಟ್ ಮೇಕಿಂಗ್ ಮಾಡೋದನ್ನು ಕಲಿಬೇಕು. ಮೇನ್ ಪಾಯಿಂಟ್ಸನ್ನು, ಕೀ ಪಾಯಿಂಟ್ಸನ್ನು ನೀಟಾಗಿ ಬರಿತಾ ಹೋಗಿ ಅದನ್ನು ಅನಲೈಸ್ ಮಾಡಬೇಕು. ನಮ್ಮದೇ ಆದ ರೀತಿಯಲ್ಲಿ ಅನಲೈಸ್ ಮಾಡ್ಕೊತ ಹೋಗಬೇಕು. ಸೊ ಅವಾಗ ಏನಾಗುತ್ತಪ್ಪ ಅಂದರೆ ನಮಗೆ ಒಂದು ಪರ್ಫೆಕ್ಟಾಗಿ ಒಂದು ನೋಟ್ಸನ್ನು ಸಿಗುತ್ತೆ. ಹೌದಾ? ಸೊ ಅದಕ್ಕೋಸ್ಕರ ನಿಮ್ಮ ಎಕ್ಸಾಮಿನೇಷನಲ್ಲಿ ಏನಪ್ಪ ಅಂದರೆ ಈ ಥರ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಆ ಪ್ಯಾಸೇಜನ್ನು ಏನಪ್ಪ ಅಂದರೆ ಕೇರ್ಫುಲ್ಲಾಗಿ ರೀಡ್ ಮಾಡಬೇಕು. ಹೌದಾ? ಆ್ಯಂಡ್ ದೆನ್ ಸೊ ಇದೇ ರೀತಿಯಾದಂಥ ಒಂದು ಫ್ಲೋ ಚಾರ್ಟನ್ನು ಕೂಡ ಅವರು ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ಆಲ್ಸೋ ಏನಪ್ಪ ಅದರಲ್ಲಿ ಒಂದು ಕೀ ಪಾಯಿಂಟನ್ನು ಕೊಟ್ಟಿರ್ತಾರೆ, ಕೀ ವರ್ಡ್ಸ್ ಅಥವಾ ರೂಟ್ ವರ್ಡ್ಸನ್ನು ಕೊಟ್ಟಿರ್ತಾರೆ. ಸೊ ಅವುಗಳನ್ನು ನಾವು ಗಮನಿಸಿ ಆ ರೂಟ್ ವರ್ಡ್ಸನ್ನು ನಾವು ಈ ಒಂದು ಪ್ಯಾಸೇಜಲ್ಲಿ ಅದನ್ನು ಸರ್ಚ್ ಮಾಡಿದಾಗ ಅದರ ಮುಂದ್ಗಡೆ ನಮಗೆ ಆನ್ಸರ್ ಸಿಗುತ್ತೆ. ಹೌದಾ? ಸೊ ಹೀಗೆ ನಾವಿಲ್ಲಿ ನೋಟ್ ಮೇಕಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಸೊ ಇವತ್ತು ನಾವು ಅದನ್ನು ಅನಲೈಸ್ ಮಾಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೊ ಮೊದಲಿಗೆ ಇವಾಗ ಪ್ಯಾಸೇಜನ್ನು ರೀಡ್ ಮಾಡೋಣ. ದ ಟರ್ಮ್ ರಿಸೋರ್ಸ್ ಈಸ್ ಡಿರೈವ್ಡ್ ಫ್ರಮ್ ಫ್ರೆಂಚ್ ಆ್ಯಂಡ್ ಇಟ್ ಮೀನ್ಸ್ ಟೂಲ್ಸ್. ನ್ಯಾಚುರಲ್ ರಿಸೋರ್ಸಸ್ ಆರ್ ದ raw materials and the resources of energy
present on the earth. They include the deposits of coal, crude oil, and natural gas. The basic need of our existence, such as air, water, and soil, which gives us food, also belongs to resource that we may be able to exploit in future. So this is what passage. ಹಾಗಾದರೆ ಸೊ ಈ ಒಂದು ಫ್ಲೋ ಚಾರ್ಟಲ್ಲಿ ಸೊ ನಿಮಗೆ ಈ ರೀತಿಯಾದ ಒಂದು ಡ್ರಾಯಿಂಗಲ್ಲಿ ಫ್ಲೋ ಚಾರ್ಟನ್ನು ಕೊಟ್ಟಿರ್ತಾರೆ. ಆ್ಯಂಡ್ ದೆನ್ ಸೊ ಬಾಕ್ಸ್ಗಳಲ್ಲಿ ಇರ್ತಾವೆ. ಆ್ಯಂಡ್ ಪ್ರತಿಯೊಂದು ಬಾಕ್ಸ್ಗೂ ಏನಪ್ಪ ಅಂದ್ರೆ ಅಲ್ಲಿ ನಂಬರ್ ಇರುತ್ತೆ. 1 2 3 4 5 6 7 8. ಸೊ ನಾವಲ್ಲಿ ಏನಪ್ಪ ಅಂದರೆ ಸೀರಿಯಲ್ ಆಗಿ ಬಾಕ್ಸ್ಗಳನ್ನು ಫಿಲ್ ಮಾಡ್ತಾ ಹೋಗಬೇಕು. ಸೊ ಡೈರೆಕ್ಟಾಗಿ ನಾವು ಸೊ ಬಾಕ್ಸ್ ನಂಬರ್ 2ಗೆ ಹೋಗಬಾರ್ದು, ಬಾಕ್ಸ್ ನಂಬರ್ 3ಗೆ ಹೋಗಬಾರ್ದು. ಹೌದಾ? ಹಾಗಾದರೆ ಸೊ ಈ ಒಂದು ಫ್ಲೋ ಚಾರ್ಟಲ್ಲಿ ನಿಮ್ಗೆ ಏನಪ್ಪ ಅಂದರೆ ಇಲ್ಲೊಂದು ರೂಟ್ ವರ್ಡ್ಸನ್ನು ಕೊಟ್ಟಿರ್ತಾರೆ ಅಥವಾ ಕೀ ವರ್ಡ್ಸನ್ನು ಕೊಟ್ಟಿರ್ತಾರೆ. ಆ ಕೀ ವರ್ಡ್ಸನ್ನು ಪ್ಯಾಸೇಜಲ್ಲಿ ನಾವು ಸರ್ಚ್ ಮಾಡಬೇಕು. ಹಾಗಾದರೆ ಇಲ್ಲೇನಂತ ಕೊಟ್ಟಿದ್ದಾರೆ? ಫಸ್ಟ್ ಒನ್, ಟರ್ಮ್ ರಿಸೋರ್ಸ್ ಡಿರೈವ್ಡ್ ಫ್ರಾಮ್. ಟರ್ಮ್ ರಿಸೋರ್ಸ್ ಡಿರೈವ್ಡ್ ಫ್ರಾಮ್. ಸೊ ಹಿಯರ್ ದ ಟರ್ಮ್ ರಿಸೋರ್ಸ್ ಈಸ್ ಡಿರೈವ್ಡ್ ಫ್ರಾಮ್. ಸೊ ಮುಂದ್ಗಡೆ ಏನಿದೆ? ಫ್ರೆಂಚ್. ಹೌದಾ? ಸೊ ದಿಸ್ ಈಸ್ ವಾಟ್? ಫ್ರೆಂಚ್. ಫ್ರೆಂಚ್ ಆದ ನಂತರ ಅಲ್ಲಿ ಕಾಮ ಇದೆ. ಸೊ ನಾವಿವಾಗ ಫಸ್ಟ್ ಬಾಕ್ಸಲ್ಲಿ ಏನು ಬರಿಬೇಕು ಹೇಳಿ? ದ ಟರ್ಮ್ ರಿಸೋರ್ಸ್ ಡಿರೈವ್ಡ್ ಫ್ರಾಮ್ ಫ್ರೆಂಚ್. ವಾಟ್? ಫ್ರೆಂಚ್. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಬಾಕ್ಸಲ್ಲಿ ಒಂದು ಕೀವರ್ಡನ್ನು ಕೊಟ್ಟಿದ್ದಾರೆ ಇಲ್ಲಿ. ಹೌದಾ? ಸೊ ಅದೇನದು? ಇಟ್ ಮೀನ್ಸ್. ಹಾಗಾದ್ರೆ ನಾವೀಗ ಇಟ್ ಮೀನ್ಸ್ ಅನ್ನ ಪ್ಯಾಸೇಜಲ್ಲಿ ಸರ್ಚ್ ಮಾಡೋಣ. ಓಕೆ, ಡಿರೈವ್ಡ್ ಫ್ರಾಮ್ ಫ್ರೆಂಚ್ ಆ್ಯಂಡ್ ಇಟ್ ಮೀನ್ಸ್ ಮುಂದ್ಗಡೆ ಏನಿದೆ? ಟೂಲ್ಸ್. ಓಕೆ, ಆ್ಯಂಡ್ ದೆನ್ ನಾವಿಲ್ಲ ಸೆಕೆಂಡ್ ಬಾಕ್ಸಲ್ಲಿ ಏನು ಬರಿಬೇಕಾಗಾದ್ರೆ? ಟೂಲ್ಸ್. ರೈಟ್. ಓಕೆ, ಆ್ಯಂಡ್ ದೆನ್ ಸೊ ನೆಕ್ಸ್ಟ್ ಒಂದು ರೂಟ್ ವರ್ಡ್ಸ್ ಏನಪ್ಪ ಅಂದರೆ ಸೋರ್ಸಸ್ ಆಫ್ ಎನರ್ಜಿ ಪ್ರೆಸೆಂಟ್ ಆನ್ ದ ಅರ್ತ್ ಡೆಪಾಸಿಟ್ಸ್ ಅಂತಿದೆ ಇಲ್ಲಿ. ಹೌದಾ? ಹಾಗಾದರೆ ಇದನ್ನು ನಾವೇನಪ್ಪ ಅಂದ್ರೆ ಪ್ಯಾಸೇಜಲ್ಲಿ ಸರ್ಚ್ ಮಾಡಬೇಕು. ಓಕೆ, ನೋಡಿಲ್ಲೇ ಪ್ಯಾಸೇಜನ್ನು ನೋಡೋದಾದರೆ ಸೊ ಇವಾಗ ಟೂಲ್ಸ್ಗೆ ಮುಗಿತು. ಇವಾಗ ನ್ಯಾಚುರಲ್ ರಿಸೋರ್ಸಸ್ ಆರ್ ದ raw materials and the sources of energy present on the earth. They include the deposits. ಓಕೆ, ಡೆಪಾಸಿಟ್ಸ್ವರೆಗೂ ನಾವಿಲ್ಲೇ ನೋಡಬೇಕು. ಯಾಕಂದ್ರೆ ಇಲ್ಲಿ ಡೆಪಾಸಿಟ್ಸ್ವರೆಗೂ ಇದೆ ನೋಡಿ ಇಲ್ಲಿ. ಸೊ ನಾವಿಲ್ಲಿ ಡೆಪಾಸಿಟ್ಸ್ವರೆಗೂ ನೋಡಿದ ನಂತರ ಮುಂದ್ಗಡೆ ಏನಿದೆ? ಕೋಲ್, ಕ್ರೂಡ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಆಲ್ರೆಡಿ ಈ ಒಂದು ಕೀ ಪಾಯಿಂಟಿಗೆ ಅವರು 3 ಬಾಕ್ಸಸನ್ನು ಕೊಟ್ಟಿದ್ದಾರೆ ಇಲ್ಲಿ ಸೀರಿಯಲ್ ಆಗಿ 3, 4 ಆ್ಯಂಡ್ 5. ಸೊ ಹೀಗಾಗಿ ನಾವೇನಪ್ಪ ಅಂದ್ರೆ ಸೀರಿಯಲ್ ಆಗಿ ಫಿಲ್ ಮಾಡ್ತಾ ಹೋಗ್ಬೇಕೀಗ. ಡೆಪಾಸಿಟ್ಸ್ ಆದ ನಂತರ ಫಸ್ಟ್ ಒನ್ ಏನಿದೆ? ಕೋಲ್. ಸೊ ಕೋಲ್ ಆದ ನಂತರ ಕ್ರೂಡ್ ಆಯಿಲ್. ಸೊ ಕ್ರೂಡ್ ಆಯಿಲ್ ಆದ ನಂತರ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್. ಓಕೆ, ಸೊ ಇವಾಗ ಏನಾಯ್ತು? ಇವಾಗ ಸೊ ಸೀರಿಯಲ್ ಆಗಿ 3rd ಒನ್, 4th ಒನ್ ಆ್ಯಂಡ್ 5th ಒನ್. ಸೊ 3 ಬಾಕ್ಸಸ್ ಏನಾಯ್ತು ಇವಾಗ? ಸೊ ಫಿಲ್ ಮಾಡಿದ್ವಿ. ಆ್ಯಂಡ್ ಅದಾದ ನಂತರ ಏನಪ್ಪ ಅಂದರೆ ಬೇಸಿಕ್ ನೀಡ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತಿದೆ ಇಲ್ಲಿ. ಸೊ ರೂಟ್ ವರ್ಡ್. ಆದರೆ ಈ ಒಂದು ರೂಟ್ ವರ್ಡ್ಸನ್ನು ನಾವು ಇಲ್ಲೇ ಮಾಡಬೇಕೀಗ, ಇಲ್ಲಿ ಸರ್ಚ್ ಮಾಡಬೇಕು. ಸೊ ಏನದು? ಬೇಸಿಕ್ ನೀಡ್ಸ್ ಆಫ್ ಎಕ್ಸಿಸ್ಟೆನ್ಸ್. ದ ಬೇಸಿಕ್ ನೀಡ್ಸ್ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಇಲ್ಲಿದೆ ನೋಡಿ. ಸೊ ಮುಂದ್ಗಡೆ ಏನಿದೆ? ಸಚ್ ಆಸ್ ಏರ್, AIR, ಏರ್, ವಾಟರ್ ಆ್ಯಂಡ್ ಸಾಯಿಲ್. ಏರ್, ವಾಟರ್ ಆ್ಯಂಡ್ ಸಾಯಿಲ್. ಸೊ ಅವ್ರು ನಾವಿಲ್ಲಿ ಏನು ಬರೀಬೇಕಿಲ್ಲ? ಸೊ ಇಲ್ಲಿ ಕೂಡ 3 ಬಾಕ್ಸಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ AIR, ಏರ್, ಆ್ಯಂಡ್ ದೆನ್ ವಾಟರ್
ಆ್ಯಂಡ್ ದೆನ್ ಸಾಯಿಲ್. ಓಕೆ, ಸೊ ಈಗ ನಾವೇನಪ್ಪ ಅಂದರೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ 8 ಬಾಕ್ಸ್ಗಳನ್ನು ನಾವಿವಾಗ ಸರಿಯಾದ ರೀತಿಯಲ್ಲಿ ಫಿಲ್ ಮಾಡೀವಿ. ಆ್ಯಂಡ್ ದೆನ್ ಮುಂದ್ಗಡೆ ಏನಿದೆ, ವಿಚ್ ಗಿವ್ಸ್ ಅಸ್ ಫುಡ್ ಆಲ್ಸೋ ಬಿಲಾಂಗ್ಸ್ ಟು ರಿಸೋರ್ಸ್ ದಟ್ ವಿ ಮೇ ಬಿ ಏಬಲ್ ಟು ಎಕ್ಸ್ಪ್ಲಾಯ್ಟ್ ಇನ್ ಫ್ಯೂಚರ್. ಅಂದರೆ ಇಲ್ಲಿರುವಂಥ ಈ ಒಂದು ಪ್ಯಾಸೇಜನ್ನು ನಾವೇನಪ್ಪ ಅಂದ್ರೆ, ಸೊ ಅಲ್ಲಿರ್ತಕ್ಕಂಥ ಮೇನ್ ಸಬ್ ಪಾಯಿಂಟ್ಸ್ಗಳನ್ನು ಅಥವಾ ಮೇನ್ ಪಾಯಿಂಟ್ಸ್ಗಳನ್ನು ನಾವು ಇಲ್ಲೇನಪ್ಪ ಅಂದರೆ ಈ ಒಂದು ಫ್ಲೋ ಚಾರ್ಟಲ್ಲಿ ಈಗ ನಾವು ಫಿಲ್ ಮಾಡಿದ್ದೀವಿ. ಹೌದಾ? ಸೊ ಹೀಗೆ ಈ ಪ್ಯಾಸೇಜನ್ನು ಒಂದು ನೋಟ್ ಮೇಕಿಂಗನ್ನಾಗಿ ನಾವಿವಾಗ ರೆಡಿ ಮಾಡಿದ್ದೀವಿ. ಓಕೆ, ಹಾಗಾದರೆ ಟರ್ಮ್ ರಿಸೋರ್ಸಸ್ ಡಿರೈವ್ಡ್ ಫ್ರಾಮ್ ಫ್ರೆಂಚ್, ಇಟ್ ಮೀನ್ಸ್ ಟೂಲ್ಸ್, ಆ್ಯಂಡ್ sources of energy present on the earth deposits are coal and crude oil, natural gas, and then the basic needs of existence, air, water, soil. ಸೊ ಈಗೇನಪ್ಪ ಅಂದ್ರೆ ನೋಟನ್ನು ನಾವಿವಾಗ ಮೇಕ್ ಮಾಡಿದ್ದೀವಿ. ಸೊ ದಿಸ್ ಈಸ್ ವಾಟ್ ನೋಟ್ ಮೇಕಿಂಗ್. ಹೌದಾ ಡಿಯರ್ ಸ್ಟೂಡೆಂಟ್ಸ್? ಈ ರೀತಿಯಾಗಿ ನಾವೇನಪ್ಪ ಅಂದರೆ ಈ ಫ್ಲೋ ಚಾರ್ಟಲ್ಲಿ ಕೊಟ್ಟಿರ್ತಕ್ಕಂಥ ಇವೆಲ್ಲ ಇಂಡ್ಸ್ ಏನದು ನೋಡ್ರಲ್ಲ, ಕೀವರ್ಡ್ಸ್ ಅಥವಾ ರೂಟ್ ವರ್ಡ್ಸ್ಗಳನ್ನು ಈ ಪ್ಯಾಸೇಜಲ್ಲಿ ನಾವು ಅದನ್ನು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಮುಂದುಗಡೆ ನಮಗೇನಪ್ಪ ಅಂದ್ರೆ ಆ ಕೀ ಪಾಯಿಂಟ್ಗಳು ನಮಗೆ ಸಿಗ್ತಾವೆ. ಹೌದಾ? ಸೊ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಓದಿ ಅದನ್ನು ಗಮನಿಸಿ ನಾವು ಈ ಒಂದು ಫ್ಲೋ ಚಾರ್ಟಲ್ಲಿ ಕೊಟ್ಟಿರ್ತಕ್ಕಂಥ ಬಾಕ್ಸ್ಗಳಲ್ಲಿ ಅದನ್ನು ಸೀರಿಯಲ್ಲಾಗಿ ನಾವು ಅದನ್ನು ಬರಿತಾ ಹೋಗಬೇಕು. ಸೊ ಫಸ್ಟ್ ಒನ್ ಬಾಕ್ಸ್ ಆದ ನಂತರ ಸೆಕೆಂಡ್ ಒನ್ ಬಾಕ್ಸ್ ಆ್ಯಂಡ್ ಥರ್ಡ್ ಒನ್ ಬಾಕ್ಸ್ ಆ್ಯಂಡ್ ಫೋರ್ತ್ ಒನ್. ಸೊ ಹೀಗೆ ನಾವು ಸೀರಿಯಲ್ ಆಗಿ ಬಾಕ್ಸ್ಗಳಲ್ಲಿ ಸೊ ಆನ್ಸರನ್ನು ಫಿಲ್ ಮಾಡ್ತಾ ಹೋದಾಗ ಅಥವಾ ಕೀವರ್ಡ್ಸ್ಗಳನ್ನು ಫಿಲ್ ಮಾಡ್ತಾ ಹೋದಾಗ ನಮಗೇನಪ್ಪ ಅಂದರೆ ಸೊ 8 ಬಾಕ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ತುಂಬಿದಾಗ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ಇದು ಭಾಳ ಈಸಿಯಾಗಿರೋಂಥ ಒಂದು ಕ್ವಶನ್ ಇದು. ಓಕೆ, ಸೊ ಕ್ವಶನ್ ನಂಬರ್ 31. ಸೊ ಯಾವುದೇ ಕಾರಣಕ್ಕೂ ನೀವೇನಪ್ಪ ಅಂದರೆ ಸೊ 4 ಮಾರ್ಕ್ಸನ್ನು ಮಿಸ್ ಮಾಡ್ಕೋಬೇಡಿ. ಭಾಳ ಈಸಿಯಾಗಿರೋಂಥದ್ದು. ಸೊ ಅದಕ್ಕೋಸ್ಕರ ಸೊ ಕೇರ್ಫುಲ್ಲಾಗಿ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನಿಮ್ಮ ಗ್ರಾಮರ್ ನೋಟ್ಬುಕ್ಕಲ್ಲಿ ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾ ಏನಪ್ಪ ಅಂದ್ರೆ ಇಂಥದ್ದೇ ಇನ್ನೂ ಒಂದು ಎಕ್ಸಾಂಪಲನ್ನು ಅನಲೈಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.